ಭಾರತದಲ್ಲಿ ಒಟ್ಟು ಎಷ್ಟು ಜನ ಸಂಸದರು ಇದ್ದಾರೆ? ಭಾರತದ ಸಂಸತ್ತಿನಲ್ಲಿ ಒಟ್ಟು 788 ಜನ ಸಂಸದರು ಇದ್ದಾರೆ. 2 ಸದನಗಳಿದ್ದಾವೆ ಭಾರತದಲ್ಲಿ. 2 ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆಯಲ್ಲಿ 543 ಜನ ಇದ್ದರೆ ರಾಜ್ಯಸಭೆಯಲ್ಲಿ 245 ಜನ ಇದ್ದಾರೆ. ಒಟ್ಟು 788 ಜನ ಸಂಸದರು ಇದ್ದಾರೆ. ಸಂಸದರಾಗಲು ಏನು ಅರ್ಹತೆ ಇರಬೇಕು? ಭಾರತದಲ್ಲಿ ಸಂಸದರಾಗಲು MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೆಲವು ಪ್ರಮುಖ ಅರ್ಹತೆಗಳು ಅಂತ ಇರ್ತವೆ. ಲೋಕಸಭೆಗೆ ಸದಸ್ಯರಾಗಲು ಅರ್ಹತೆಗಳು ಯಾವ್ದ್ಯಾವುದು ಅಂತ ಅಂದರೆ ಭಾರತೀಯ ನಾಗರಿಕರಾಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸು ಆಗಿರಬೇಕು ಅವರಿಗೆ. ಯಾವುದೇ ಲೋಕಸಭಾ ಕ್ಷೇತ್ರದ ಮತದಾರರಾಗಿರಬೇಕು, ಅಂದರೆ ಕಾನೂನು ಪ್ರಕಾರ ಅನರ್ಹರಾಗಿರಬಾರದು, ಸರ್ಕಾರದ ಲಾಭದ ಹುದ್ದೆಯಲ್ಲಿ ಇರಬಾರದು. ಅವರಿಗೆ ಎಷ್ಟು ವರ್ಷ ಆಗಿರಬೇಕು ಅಂತ ಅಂದರೆ ಲೋಕಸಭೆಗೆ 25 ವರ್ಷ ಆಗಿರಬೇಕು, ರಾಜ್ಯಸಭೆಗೆ 35 ವರ್ಷ ಆಗಿರಬೇಕು. ಅಂದರೆ 5 ವರ್ಷ ಹೆಚ್ಚಿಗೆ, ರಾಜ್ಯಸಭೆಗೆ 30 ವರ್ಷ ಆಗಿರಬೇಕು ಅಷ್ಟೇ. ವೋಟರ್ ID ಇಲ್ಲ ಅಂದರೆ ನಡೆಯುತ್ತಾ? ವೋಟರ್ ID ಇರಬೇಕು. ಭಾರತದಲ್ಲಿ ಎಲ್ಲಾದರೂ, ಇವಾಗ ಕರ್ನಾಟಕದಲ್ಲಿ ಅವ್ರದ್ದು ವೋಟರ್ ID ಇದ್ದರೆ ಅವರು ಕೇರಳದಲ್ಲಿ ಬೇಕಾದರೂ ನಿಲ್ಬೋದು. ಆಮೇಲೆ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಯಾವುದೇ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಿಲ್ಬೋದು. ಸರ್ಕಾರದ ಕೆಲಸದಲ್ಲಿ ಇರಬಹುದಾ? ಸರ್ಕಾರದ ಕೆಲಸದಲ್ಲಿ ಇದ್ದರೆ ಅವರು ಇವಾಗ ಪೊಲೀಸ್, ಫಾರೆಸ್ಟ್, PDO, ಶಿಕ್ಷಕರು ಇವರೆಲ್ಲ ಬಹಳಷ್ಟು ಜನ ಸರ್ಕಾರಿ ಕೆಲಸದಲ್ಲಿ ಇದ್ದಿದ್ದರೆ ಆ ಕೆಲಸಕ್ಕೆ ರಾಜೀನಾಮೆ ನೀಡಿ ಅವರು ಚುನಾವಣೆಗೆ ಸ್ಪರ್ಧಿಸ್ಬೋದು. ಉದಾಹರಣೆಗೆ ಅಣ್ಣಾಮಲೈಯವರು IPS ಹುದ್ದೆಯಲ್ಲಿದ್ದರು, ಅವರು ರಾಜೀನಾಮೆ ನೀಡಿದ್ರು. ಆಮೇಲೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ. ಮತ್ತು ಕರ್ನಾಟಕದಲ್ಲಿ ಭಾಸ್ಕರ್ ರಾವ್ ಅವರು ಉದಾಹರಣೆಗೆ ಅವರು ರಾಜೀನಾಮೆ ನೀಡಿದರು. ಪೊಲಿಟಿಕಲ್ಗೆ ಹೋಗಿ ಅಲ್ಲಿ ಚುನಾವಣೆಗೆ ನಿಲ್ಲೋದಕ್ಕೆ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಇದು ಉದಾಹರಣೆಗೆ ಹೇಳಿರೋದು ನಾನು. ಸಂಸತ್ತಿನ ಮುಖ್ಯ ಕೆಲಸ ಏನು? ಭಾರತದ ಸಂಸತ್ತಿನ ಮುಖ್ಯ ಕೆಲಸ, ಇದನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಕಾನೂನು ರಚನೆ, ದೇಶಕ್ಕೆ ಬೇಕಾದ ಹೊಸ ಕಾನೂನುಗಳನ್ನು ಮಾಡುವುದು ಮತ್ತು ಹಳೆಯ ಕಾನೂನುಗಳು ಏನೇನಿದ್ದಾವೆ ಅದನ್ನು ತಿದ್ದುಪಡಿ ಬೇಕಾದರೂ ಮಾಡ್ಬೋದು. ಸರ್ಕಾರದ ಮೇಲ್ವಿಚಾರಣೆ, ಕೇಂದ್ರ ಸರ್ಕಾರದ ಕೆಲಸಗಳನ್ನು ಪರಿಶೀಲಿಸಿ ಪ್ರಶ್ನೆ ಮಾಡೋದು. ಬಜೆಟ್ ಅಂಗೀಕಾರ, ದೇಶದ ಆದಾಯ ವೆಚ್ಚದ ಬಜೆಟನ್ನು ಚರ್ಚಿಸಿ ಅನುಮೋದಿಸುವುದು. ಇದು ಕೇಂದ್ರ ಸರ್ಕಾರದ ಕೆಲಸಗಳಿವು. ಜನರ ಪ್ರತಿನಿಧಿತ್ವ, ಜನರ ಸಮಸ್ಯೆಗಳು ಮತ್ತು ಅಭಿಪ್ರಾಯಗಳನ್ನು ಸಂಸತ್ತಿನಲ್ಲಿ ಮಂಡಿಸುವುದು. ಜನರದ್ದು ಅಭಿಪ್ರಾಯ, ರಾಷ್ಟ್ರೀಯ ವಿಷಯಗಳ ಚರ್ಚೆ, ದೇಶದ ಭದ್ರತೆ, ಆರ್ಥಿಕತೆ, ಶಿಕ್ಷಣ, ಕೃಷಿ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸುವುದು. ಈ ಚರ್ಚೆಯನ್ನೆಲ್ಲ ಮಾಡೋದಕ್ಕೆ ಅವರಿಗೆ ನಿಮಿಷಕ್ಕೆ ಲಕ್ಷಗಟ್ಟಲೆ ಕೂಡ ಹಣ ಖರ್ಚಾಗುತ್ತೆ. ಈ ಚರ್ಚೆ ಖರ್ಚಾಗುತ್ತೆ ಅನ್ನೋದಕ್ಕಿಂತ ಜನರ ಸಮಸ್ಯೆ ಏನೇನಿದ್ದಾವೆ ಅದನ್ನು ಸಂಸತ್ತಿನಲ್ಲಿ ಪ್ರಶ್ನಿಸಿ ಚರ್ಚಿಸಿ ಅದಕ್ಕೆ ಒಂದು ಸೊಲ್ಯೂಷನನ್ನು ಹುಡುಕೋದು. ಜನರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋದು ಈ ಸಂಸತ್ತಿನ ಕೆಲಸ ಆಗಿರುತ್ತೆ.